ಎಲ್ರಿಗೂ ನಮಸ್ಕಾರ. ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಒಂದು ಟಾಪಿಕ್ ಅನ್ನ ಶುರು ಮಾಡೋಣ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಕೆಲವರಲ್ಲಿ ಕಂಡು ಬರ್ತಾ ಇರುವಂತಹ ಇತ್ತೀಚಿನ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಪಾದಗಳ ನೋವು. ವಿಪರೀತವಾಗಿರುವಂತಹ ಪಾದದ ನೋವು. ಈ ಒಂದು ಪಾದದ ನೋವಿಗೆ ವ್ಯಾಯಾಮ ಅಂದ್ರೆ ಸರಳವಾಗಿರುವಂತಹ ವ್ಯಾಯಾಮ ಹಾಗೂ ಸರಳವಾದ ವಿಧಾನವನ್ನ ಅನುಸರಿಸಿ ಹೇಗೆ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು ಅನ್ನುವಂತ ವಿಚಾರವನ್ನ ಇವತ್ತು ತಿಳ್ಕೊಳ್ಳೋಣ. ಖಂಡಿತವಾಗ್ಲೂ ಕೂಡ ನಾನು ಹೇಳ್ಕೊಡುವಂತಹ ಸರಳ ವಿಧಾನವನ್ನ ಅನುಸರಿಸಿದ್ರೆ ಹಾಗೂ ಸರಳ ವ್ಯಾಯಾಮಗಳನ್ನ ಮಾಡಿದ್ರೆ 100ಕ್ಕೆ 100 ನಿಮ್ಮ ನೋವು ಕಡಿಮೆ ಆಗುತ್ತೆ. ಒಂದೇ ಸಲ ಅದು ಕಮ್ಮಿ ಆಗೋದಿಲ್ಲ. ಕ್ರಮೇಣ ನೀವು ಅದನ್ನ ಅನುಸರಿಸ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಅದು ಕಮ್ಮಿ ಆಗುತ್ತೆ. ಹಾಗಿದ್ರೆ ಶುರು ಮಾಡೋಣ ಇವತ್ತು. ಮೊದಲಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಹೇಳ್ಕೊಡುವಂತಹ ಸರಳ ವಿಧಾನವನ್ನ ನೀವು ಅನುಸರಿಸ್ಕೊಳ್ಬೇಕು. ಏನಂತ ಹೇಳಿದ್ರೆ, ಫಸ್ಟು ಬಿಸಿ ನೀರಿನಲ್ಲಿ ಕಾಲುಗಳನ್ನ ಸ್ವಚ್ಛವಾಗಿ ತೊಳ್ಕೊಬೇಕು. ಆದ್ರೆ ಬಿಸಿ ನೀರಿಗೆ ನೀವು ಒಂದು ಸ್ವಲ್ಪ ಪ್ರಮಾಣದಲ್ಲಿ ದಪ್ಪ ಕಲ್ಲುಪ್ಪನ್ನ ಹಾಕಿ ಅದನ್ನ ನೆನೆಸಿ ಚೆನ್ನಾಗಿ ಕಾಲುಗಳನ್ನ ಸ್ವಚ್ಛವಾಗಿ ತೊಳ್ಕೊಂಡು, ಒಂದ್ ಸ್ವಲ್ಪ ಮಟ್ಟದಲ್ಲಿ ಕೊಬ್ಬರಿ ಎಣ್ಣೆ ಅಥವಾ ಯಾವ್ದಾದ್ರೂ ಒಂದು ಎಣ್ಣೆಯನ್ನ, ಬಾದಾಮಿ ಎಣ್ಣೆ ಆಗ್ಬೋದು, ನಿಮ್ಗೆ ಅನುಕೂಲ. ಆ ಎಣ್ಣೆಯನ್ನ ಬಿಸಿ ಮಾಡಿ, ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಮಾಡಿ ಚಂದವಾಗಿ ಕಾಲುಗಳಿಗೆ ಮಸಾಜ್ ಮಾಡ್ಬೇಕು. ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ, ಆ ಕಾಲುಗಳ ನೋವು ನಮಗೆ ಆ ಮಸಾಜ್ ಅಲ್ಲೇ ಅರ್ಧ ಕಮ್ಮಿ ಆಗ್ಬೇಕು. ಇದು ನೋಡಿ, ನಾನು ತೋರಿಸ್ತೀನಿ. ಈ ಪಾದ ಅಂತ ಹೇಳಿದ್ರೆ, ಈ ಪಾದದಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನೀವು ಪಾದಕ್ಕೆ ಎಣ್ಣೆನ 2 ಬೆರಳುಗಳಿಗೆ ಹಚ್ಚಿ, ಮೇಲಿನಿಂದ ಹಿಡಿದು ಕೆಳಗಡೆ ಅಂದ್ರೆ ಬೆರಳ ತುದಿಯಿಂದ ಕೆಳಗಡೆವರೆಗೂ ಕೂಡ ಅಚ್ಚುಕಟ್ಟಾದ ಕ್ರಮದಲ್ಲಿ ನಮಗೆ ಇಲ್ಲೇ ನೋವು ಕಡಿಮೆ ಆಗುವ ರೀತಿನಲ್ಲಿ ಚೆನ್ನಾಗಿ ಮಸಾಜ್ ಅನ್ನ ಮಾಡ್ಬೇಕು. ನೀವು ಹೀಗಾದ್ರೂ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ನೋಡಿ, ಹೀಗಾದ್ರೂ ಇಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಇದನ್ನ ತುಂಬಾ ಮೇಲಿನಿಂದ ತುಂಬಾ 2 ಹೆಬ್ಬೆರಳುಗಳ ಮುಖೇನವಾಗಿ ತುಂಬಾ ಚೆನ್ನಾಗಿ ಒಂದು ಪ್ರೆಷರ್ ಅನ್ನ ನೀಡಿ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಮಸಾಜ್ ಅನ್ನ ಕೊಡ್ಬೇಕು. ಎಣ್ಣೆ ಸ್ವಲ್ಪ ಬಿಸಿಯ ಪ್ರಮಾಣ ಹೆಚ್ಚಿದ್ರೆ ಸ್ವಲ್ಪ ಒಳ್ಳೇದು. ಅಂದ್ರೆ ಆ ಕಾಲುಗಳು ಆ ನೋವು ಬಿಸಿಯನ್ನ ತಡೆಯುವ ರೀತಿಯಲ್ಲಿ ಹಾಕಿ ಅದನ್ನ ಮಸಾಜ್ ಮಾಡಿದ್ರೆ ತುಂಬಾ ಒಳ್ಳೆಯ ಪರಿಣಾಮಕಾರಿಯಾಗಿರುವಂತಹ ರಿಸಲ್ಟ್ ಅನ್ನ ನಾವು ನೋಡಬಹುದು. ಈಗ ಇಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ರಾತ್ರಿ ಮಲಗಿ ಒಳ್ಳೆ ನಿದ್ದೆಯನ್ನ ಮಾಡ್ಬೋದು. ನಾವು ಕಾಲನ್ನ ಸ್ವಚ್ಛವಾಗಿ ತೊಳೆದಿರೋದ್ರಿಂದ, ಒಂದು ಒಳ್ಳೆಯ ಬಿಸಿಯ ಎಣ್ಣೆಯ ಮಸಾಜ್ ಅನ್ನ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಒಳ್ಳೆ ನಿದ್ದೆ ಕೂಡ ನಮಗ್ ಬರುತ್ತೆ. ಸೊ ಈಗ ಇದಾದ್ಮೇಲೆ ಎರಡನೇದು ಏನಂತ ಹೇಳಿದ್ರೆ, ರಾತ್ರಿ ಮಲಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ನೇರವಾಗಿ ನೆಲದ ಮೇಲೆ ನಮ್ಮ ಪಾದಗಳನ್ನ ಇಡುವ ಹಾಗಿಲ್ಲ. ಏನ್ ಮಾಡ್ಬೇಕಾಗಿದ್ರೆ, ಮತ್ತೆ ನಾನು ಯಾವ ರೀತಿ ಆ ಒಂದು ಮಸಾಜ್ ಅನ್ನ ಹೇಳ್ಕೊಟ್ಟಿದ್ದೆ ಅದೇ ರೀತಿ ಈಗಿರುವಂತಹ, ಅಂದ್ರೆ ನಾವು ಮಲಗಿದಾಗ ಈ ರೀತಿಯಾಗಿ ಕಾಲಿರುತ್ತೆ. ಸೊ ಅದನ್ನ ನಮ್ಮ ಬಳಿ ತಂದು ಮತ್ತೆ 2 ಹೆಬ್ಬೆರಳಿನ ಸಹಾಯವಾಗಿ ತುಂಬಾ ಚೆನ್ನಾಗಿ ಒಳ್ಳೆ ಮಸಾಜ್ ಅನ್ನ, ಅಂದ್ರೆ ಅದಕ್ಕೆ ರಕ್ತ ಸಂಚಾರ ಚೆನ್ನಾಗಾಗ್ಬೇಕು. ಬ್ಲಡ್ ಸರ್ಕ್ಯುಲೇಷನ್ ಅಂತ ಏನಂತ ಹೇಳ್ತೀವಿ, ಅದನ್ನ ತುಂಬಾ ಚೆನ್ನಾಗಿ ಆಗುವ ಹಾಗೆ ಪಾದಗಳ ನೋವು ಅಲ್ಲಿಯೇ ಈ ಒಂದು ವಿಧಾನವನ್ನ ಅನುಸರಿಸುವಾಗ್ಲೇ ನಮಗೆ ಅದು ಕಮ್ಮಿ ಆಗ್ಬೇಕು. ಆ ರೀತಿಯಾಗಿ 2 ಪಾದಗಳಿಗೆ 2ರಿಂದ 3 ನಿಮಿಷಗಳ ಕಾಲವಾಗಿ ನಾವು ಮಾಡ್ಬೇಕು. ಸೊ ಈಗ ಈ ಒಂದು ವಿಧಾನ ಆದ ಮೇಲೆ ಇನ್ನೊಂದು ಏನಪ್ಪಾ ಮಾಡ್ಬೇಕು ಅಂದ್ರೆ, ಈಗ ವ್ಯಾಯಾಮಗಳು ನೋಡಿ. ಮೊದಲಿಗೆ ನಿಮಗೆ ಈ ತರದ್ ಒಂದು ಬೆಲ್ಟ್ ಅನ್ನ ತಗೋಬೇಕು. ಅಂದ್ರೆ ನೀವು ಯಾವ್ದಾದ್ರು ತಗೊಳ್ಳಿ, ಈ ತರದ್ ಬೆಲ್ಟ್ ಇಲ್ಲ ಅಂತ ಹೇಳಿದ್ರೆ, ಒಂದು ಬಟ್ಟೆಯನ್ನ ಮಡಿಸಿ, ಸಣ್ಣ ಪ್ರಮಾಣದಲ್ಲಿ ಮಡಿಸಿ ಈ ರೀತಿಯಾಗಿ ನೀವು ಮಾಡ್ಕೊಳ್ಬಹುದು. ಸೊ ಈಗ ಇದನ್ನ ಏನ್ ಮಾಡ್ಬೇಕಾಗಿದ್ರೆ ನೋಡಿ, ಈಗ ಪಾದವನ್ನ ಹೀಗಿಟ್ಟು ಹೀಗೆ ಇಲ್ಲಿಗಿಟ್ಟು, ನಿಮಗ್ ಬಗ್ಗೋದಕ್ಕಾಗ್ಲಿಲ್ಲ ಅಂದ್ರೆ ಬೇಕಂದ್ರೆ ಕಾಲ್ನ ಇಲ್ಲೇ ಇಟ್ಕೋಬಹುದು. ಇಷ್ಟು ಬಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಇಲ್ಲೇ ಇಟ್ಟು ಮಾಡ್ಬೋದು. ನೀವು ಇಲ್ಲಿ ಇಟ್ಟು ಇದನ್ನ ನೇರವಾಗಿ ನೋಡಿ, ಮೇಲಿನಿಂದ ಕೆಳಗಡೆವರೆಗೂ ಕೂಡ ಕಾಲುಗಳ ಪಾದ ಬಿಸಿ ಆಗುವ ರೀತಿ ನೋಡಿ, ಹೀಗೆ 2ರಿಂದ 3 ನಿಮಿಷಗಳ ಕಾಲ, ಒಂದೊಂದು ಪಾದಕ್ಕೆ 2ರಿಂದ 3 ನಿಮಿಷಗಳ ಕಾಲ ತುಂಬಾ ಬಿಸಿ ಆಗ್ಬೇಕದು. ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗ್ಬೇಕು. ಈ ರೀತಿಯಲ್ಲಿ ನೀವು ಏನ್ ಮಾಡ್ಬೇಕು, ಈ ವಿಧಾನವನ್ನ ಅನುಸರಿಸ್ಬೇಕು. ಈಗ ಒಂದು ಇದು. ಈಗ ಎರಡನೇದು ಏನ್ ಮಾಡ್ಬೇಕು, ಈ ತರದ್ ಬಂದು ಚೆಂಡು ಅಂದ್ರೆ ಒಂದ್ ಬಾಲ್, ಒಂದ್ ಸ್ವಲ್ಪ ಸಾಫ್ಟ್ ಇರ್ಲಿ. ತುಂಬಾ ಸಾಫ್ಟ್ ಅಲ್ಲ, ಸ್ವಲ್ಪ ಸಾಫ್ಟ್ ಇರ್ಬೇಕು, ಒಂದ್ ಸ್ವಲ್ಪ ಗಟ್ಟಿ ಇರ್ಬೇಕು. ಅಂದ್ರೆ ತುಂಬಾ ಗಟ್ಟಿ ಇರಬಾರದು. ಆ ರೀತಿಯಾಗಿರುವಂತ ಒಂದು ಚೆಂಡನ್ನ ತೆಗೆದುಕೊಂಡು, ಆ ಒಂದು ಚೆಂಡಿಗೆ ಪಾದಗಳನ್ನ, ಇದು ಗರ್ಭಿಣಿಯರಿಗೆ ತುಂಬಾ ಉಪಯುಕ್ತ. ಗರ್ಭಿಣಿಯರಿಗೂ ಕೂಡ ಈ ಒಂದು ಕಾಲ್ ನೋವು ತುಂಬಾ ಇರುತ್ತೆ. ಸೊ ಅವ್ರೇನ್ ಮಾಡ್ಬೇಕು, ಈ ರೀತಿಯಾಗಿ ಮಾಡ್ಬೇಕು.
ಈ ರೀತಿಯಾಗಿ ಮಾಡಬೇಕು. ಹೀಗೆ 2 ರಿಂದ 3 ನಿಮಿಷ 2 ಕಾಲುಗಳಿಗೆ ಈ ಒಂದು ವಿಧಾನವನ್ನ ಅನುಸರಿಸಬೇಕು. 3ನೇದು ನೋಡಿ ಈ ತರದ್ ಬಂದು ಇದು ನಾವು ಯೋಗ ಶಾಲೆಗಳಲ್ಲಿ ಹೆಚ್ಚು ಬಳಸ್ತೀವಿ. ಆಕ್ಯುಪ್ರೆಷರ್ ಬೋರ್ಡ್ ಅಂತ ಹೇಳ್ಬೋದು ಇದನ್ನ. ಅಂದ್ರೆ ನೀವು ರಕ್ತ ಸಂಚಾರ ತುಂಬಾ ಚೆನ್ನಾಗ್ ಆಗೋದಕ್ಕೆ ಇದನ್ನ ಉಪಯೋಗಿಸ್ತೀವಿ. ಇದ್ರೆ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದ್ರೆ ಒಂದು ಗೋಡೆಗೆ ನಿಮ್ಮ ಕಾಲನ್ನ ತಾಗುವ ರೀತಿಯಲ್ಲಿ ನಿಂತ್ಕೊಂಡು, ಈಗ ಇದಿದ್ರೆ ಉಪಯೋಗಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದನ್ನ ಒಂದು ಗೋಡೆ ಅಂತ ತಗೊಂಡ್ರೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಇನ್ನೊಂದು ಕಾಲನ್ನ ಗೋಡೆಗೆ ಒರಗಿಸಿ ತುಂಬಾ ಚೆನ್ನಾಗಿ ನಾವು ಆ ಗೋಡೆಗೆ ನಮ್ಮ ಪ್ರೆಷರ್ ಅನ್ನ ತಾಗುವ ಹಾಗೆ ನಿಂತು ಒಂದು ಪಾದಗಳಿಗೆ 2 ರಿಂದ 3 ನಿಮಿಷಗಳ ಕಾಲ ಹಾಗೆ ನಿಲ್ಲೋದ್ರಿಂದ ನಮ್ಮ ಒಂದು ನೋವು ಕಮ್ಮಿ ಆಗುತ್ತೆ. ಅದನ್ನ 2 ರಿಂದ 3 ನಿಮಿಷ ಒಂದೊಂದು ಪಾದಕ್ಕೆ ಅನುಸರಿಸ್ಬೇಕು. ಈಗ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದು ನಮ್ಮ ಪಾದ ಅಂತ ತಗೊಳ್ಳಿ. ಇದು ಇಲ್ಲಿ ಒಂದು ಮಧ್ಯ ನೋಡಿ, ಇದು ಈ ತರ ಇರುತ್ತೆ. ಇದಕ್ಕೆ ಇಟ್ಟು ಹೀಗೆ ತಿರುಗಿಸ್ಬೇಕು. ಪಾದ ತುಂಬಾ ಒತ್ತಿ ನಿಲ್ಲುವ ಅವಶ್ಯಕತೆ ಇಲ್ಲ, ಆಯ್ತಾ? ಮೃದುವಾಗಿ ನಿಂತ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಹೆಚ್ಚು ಶುಗರ್ ಇರೋರು ಇದನ್ನ ಉಪಯೋಗಿಸೋದು ಸ್ವಲ್ಪ ಅವಾಯ್ಡ್ ಮಾಡಿ. ಉಪಯೋಗಿಸಿದ್ರು ಕೂಡ ಮೃದುವಾಗಿ ಉಪಯೋಗಿಸಿ. ಈಗ ನೋಡಿ, ಹೀಗೆ ಹೀಗೆ ನಿಮ್ಗೆ ಎಷ್ಟು ಅದು ನೋವು ಗೊತ್ತಾಗುತ್ತೆ, ನಿಮಗೆ ಅಲ್ಲಿ ಕಡಿಮೆ ಆಗ್ತಾ ಇರುವಂತ ಅನುಭವ ಆಗ್ತಾ ಇರುತ್ತೆ. ಅದನ್ನ ನೋಡ್ಕೊಂಡು ನೀವು ಒಂದೊಂದು ಪಾದಕ್ಕೆ 2 ರಿಂದ 3 ನಿಮಿಷ, ಅಂದ್ರೆ 2 ಪಾದಗಳನ್ನ ಜೊತೆನಲ್ಲಿ ಇಟ್ಟು ಮಾಡೋದ್ರಿಂದ ಬಹುಶಃ 3 ನಿಮಿಷಗಳ ಕಾಲ ಮಾಡ್ಬೋದು ಇದನ್ನ. ದಿನದಲ್ಲಿ 2 ಬಾರಿ ಆದ್ರೂ ಮಾಡಿ, ತುಂಬಾ ಒಳ್ಳೇದಿದ್ದು. ರಕ್ತ ಸಂಚಾರ ತುಂಬಾ ಚೆನ್ನಾಗಾಗುತ್ತೆ. ಸೊ ಹೀಗೆ ಮಾಡೋದ್ರಿಂದ ಇದು ಯಾರು ಗರ್ಭಿಣಿ ಸ್ತ್ರೀಯರು ಇರ್ತಾರೋ ಅವರು ಕೂಡ ಇದನ್ನ ಉಪಯೋಗಿಸ್ಕೊಳ್ಳಿ. ಇದು ನಿಮಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದು 3 ವ್ಯಾಯಾಮಗಳನ್ನ ನೀವು ಮಾಡೋದ್ರಿಂದ ನಿಮಗೆ ಪಾದಗಳ ನೋವು ತುಂಬಾ ಕಮ್ಮಿ ಆಗುತ್ತೆ. ಇದು ಇಲ್ಲಿ ನಾವು ಕಾರಣ ನೋಡ್ಬೇಕು ಅಂತ ಹೇಳಿದ್ರೆ 3 ರೀತಿಯ ಕಾರಣಗಳಿಗೆ ಇದು ಸಮಸ್ಯೆ ಬರೋದು. ಒಂದು, ನಮ್ಮ ದೇಹದ ತೂಕ ಇದ್ದಕ್ಕಿದ್ದಂತೆಯೇ ಜಾಸ್ತಿ ಆಗೋದು. ಅಂದ್ರೆ ಕೆಲವೊಂದು 2 ತಿಂಗಳು 3 ತಿಂಗಳಲ್ಲಿ ಏನಾಗ್ಬಿಡ್ತೀವಿ ಅಂದ್ರೆ ಒಂದು 5 ರಿಂದ ಹೆಚ್ಚು ಕೆಜಿ ದೇಹದಲ್ಲಿ ತೂಕ ಹೆಚ್ಚಾದಾಗ ಈ ಪಾದಗಳ ನೋವು ಬರುವಂತದ್ದು. ಅಂದ್ರೆ ಇರುವ ತೂಕಕ್ಕಿಂತ ಹೆಚ್ಚು ತೂಕ ಹೆಚ್ಚಾದಾಗ. 2ನೇದು, ದೇಹದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾದಾಗ, ಅಂದ್ರೆ ಶುಗರ್ ಅಂತ ಏನಂತ ಹೇಳ್ತೀವಿ, ಆ ಶುಗರ್ ಕಾಯಿಲೆ ಅಥವಾ ಸಮಸ್ಯೆ ನಮ್ಗೆ ಬಂದಾಗ ಅದು ಕೂಡ. 3ನೇದು, ಸಾಮಾನ್ಯವಾಗಿ ಕೆಲವರಲ್ಲಿ ಅವರಿಗೆ ಶುಗರ್ ಇರ್ಲಿ ಅಥವಾ ವೇಟ್ ಜಾಸ್ತಿ ಆಗ್ಲಿ ಅಥವಾ ಕಮ್ಮಿ ಆಗ್ಲಿ, ಶುಗರ್ ಇಲ್ದೇನೆ ಇರ್ಲಿ, ಅವ್ರಿಗೆ ಸದಾ ಕಾಲುಗಳಲ್ಲಿ ಊತ ಇರುತ್ತೆ ಕೆಲವೊಬ್ಬೊಬ್ಬರಿಗೆ. ಅವ್ರಿಗೆ ಕೂಡ ಇದು ಪಾದಗಳ ನೋವು ಸದಾ ಇರುತ್ತೆ. ಅವರು ಕೂಡ ಇದನ್ನ ಅನುಸರಿಸ್ಬೋದು. ಆದ್ರೆ ನನ್ನ ಪುಟ್ಟ ಸಲಹೆ ಏನಂತ ಹೇಳಿದ್ರೆ, ದಯವಿಟ್ಟು ಏನಾದ್ರೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ನೋವುಗಳೇನಾದ್ರೂ ಬಾಧಿಸಿದ್ರೆ ಒಮ್ಮೆ ವೈದ್ಯರನ್ನ ಭೇಟಿ ಮಾಡಿ. ಯಾಕೆಂದ್ರೆ ವೈದ್ಯರ ಸಲಹೆ ಅಂತಿಮ. ನಾವು ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ, ಸಣ್ಣ ಪ್ರಮಾಣದಲ್ಲಿ ಯಾರಿಗಾದ್ರೂ ನೋವಿದ್ರೆ ಅವರಿಗೆ ಇದು ಅನುಕೂಲವಾಗ್ಲಿ ಅನ್ನುವಂಥದ್ದು. ಖಂಡಿತವಾಗ್ಲೂ ಇದು 100ಕ್ಕೆ 100 ನಾನು ಹೇಳ್ಕೊಟ್ಟಂತಹ ರೀತಿಯಲ್ಲಿಯೇ ನೀವು ಮಾಡಿದ್ರೆ 100ಕ್ಕೆ 100 ನಿಮ್ಮ ಪಾದಗಳ ನೋವಿಗೆ ಪರಿಹಾರ ಸಿಗುತ್ತೆ. ಈ ನಾನು ಹೇಳ್ಕೊಟ್ಟಂತಹ ಒಂದು ಇಮ್ಮಡಿಯ ನೋವಿನ ಪರಿಹಾರ ನಿಮಗೆ ಇಷ್ಟ ಆದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೂ ಉಪಯೋಗಕ್ಕೆ ಬರಲಿ, ಶೇರ್ ಮಾಡಿ. ನನ್ನ ಒಂದು ಚಾನಲ್ ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಮತ್ತೊಂದು ವಿಚಾರವನ್ನ, ಉಪಯುಕ್ತಕರವಾಗಿರುವ ವಿಚಾರವನ್ನ ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ಕೂಡ ನಮಸ್ಕಾರ.